ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಇವತ್ತೆಲ್ಲ ಒಂದು ವಿಷಯ ನಿಮಗೆ ತುಂಬಾ ಒಂದು ಸುದ್ದಿಯಲ್ಲಿದೆ. ರಣವೀರ್ ಸಿಂಗ್ ಅವರಿಗೆ ಡಾನ್ ಅವ್ರದ್ದೇನೋ ಚಿತ್ರದಲ್ಲಿ ಕಥೆಯಲ್ಲಿ ಏನು ಏರ್ಪೇರಾಗಿದ್ದೋ ಇಲ್ಲ ಸಂಭಾವನೆಲ್ಲೋ ಗೊತ್ತಿಲ್ಲ. ಆದರೆ ಅದು ಕೊನೆ ಕ್ಷಣದಲ್ಲಿ ಇವರು ಆಚೆ ಬಂದಿದ್ರಿಂದ ಅದೆಷ್ಟೋ ಕೋಟಿ ಲಾಸ್ ಆಗಿದೆ ಅಂತ ಫರ್ಹಾನ್ ಅಖ್ತರ್ ಅವರು ಬಾಯ್ಕಟ್ ಮಾಡಿದ್ದಾರೆ. ಅವ್ರನ್ನ 3 ವರ್ಷನೋ ಮತ್ತೆಷ್ಟೋ ದಿನಗಳು ಸಿನಿಮಾದಲ್ಲಿ ಅವಕಾಶ ಇಲ್ಲ, ಅವೆಲ್ಲ ತೆಗ್ದಾಕ್ತಾರೆ ಬಿಡಿ. ಆದರೆ ಒಂದು ಘಟನೆ, ನಮ್ಮ ಚಾಮುಂಡಿಯ ಶಕ್ತಿ ಏನೆಂದು ಅವರಿಗೆ ತಿಳಿದಿತ್ತು. ತಿಳಿದು ಮಾಡಿದ ತಪ್ಪೋ ತಿಳಿದಲ್ಲೇ ಮಾಡಿದ ತಪ್ಪೋ, ಗೋವಾ ಕನ್ನಡ ಆಲ್ ಇಂಡಿಯಾ ಫಿಲಮ್ ಫೆಸ್ಟಿವಲಲ್ಲಿ ಅವರು ಕಾಂತಾರ ನಮ್ಮ ಹೆಮ್ಮೆಯ ಕನ್ನಡ ಮಣ್ಣಿನ ಮಗನಾದಂಥ ರಿಷಬ್ ಶೆಟ್ಟಿ ಅವರಿಗೆ ಬೇಕು ಅಂತನೋ ಇಲ್ಲ ತಿಳಿದನೇ ತಪ್ಪು ಮಾಡಿರೋ ಗೊತ್ತಿಲ್ಲ, ಅದು ದೇವಿ ಒಂದು ರೂಪದ ಒಂದು ವಿಲಕ್ಷಣವಾಗಿ ತೋರಿಸಿ ಕಾಮಿಡಿ ಮಾಡಿ, ತಾಯಿ ಯಾವ ನಾಲ್ಗೆ ತರಿತಾಳೆ ಅದನ್ನು ವಿಲಕ್ಷಣವಾಗಿ ಮಾಡಿದ್ರು. ಆದರೆ ಅದನ್ನು ಕೋರ್ಟಿಗೆ ಕೇಸ್ ಹೋಯ್ತು. ಕೋರ್ಟಿನ ಚರ್ಚೆ ಹೇಳಿದ್ರು, ನೀವು ಬಂದು ಕ್ಷಮೆ ಕೇಳಬೇಕು, ಕನ್ನಡಿಗರ ಭಾವನೆ ಹಿಂದೂಗಳ ಭಾವನೆ ಅಂತೇಳಿ. ಆದರೆ ಅವರು ಕೇಳಿರಲಿಲ್ಲ, ಇಷ್ಟು ದಿನ ಬೇಕಾಗಿರಲಿಲ್ಲ. ಆದರೆ ರಣವೀರ್ ಸಿಂಗ್ ಅವರ ಅಹಂಕಾರ ಮದವೇರಿತ್ತನೋ ಗೊತ್ತಿಲ್ಲ, ಇಷ್ಟು ದಿನ ಕೇಳಿರಲಿಲ್ಲ, ತಲೆ ಬಾಗಿರಲಿಲ್ಲ ಆ ತಾಯಿಗೆ. ಆದರೆ ತಾಯಿ ಯಾವ ರೂಪದಲ್ಲಿ ಹೆಂಗ್ ಬುದ್ಧಿ ಕಲಿಸ್ಬೇಕು ಅಂತ ತಿಳಿದವಳು ಚಾಮುಂಡಿ ತಾಯಿ. ಮಹಿಷಾಸುರನ ವಧನೆ ಮಾಡಿದವಳು ಚಾಮುಂಡಿ ತಾಯಿ. ಇಡೀ ಪ್ರಪಂಚಕ್ಕೆ ತಾಯಿ ಅವಳು. ಈ ಯಕಶ್ಚಿತ್ ರಣವೀರ್ ಸಿಂಗ್ ಅವರಿಗೆ ಬುದ್ಧಿ ಕಲ್ಸಕ್ಕೆ ಬರಲ್ಲ. ಆದರೆ ಇವತ್ತು ರಣವೀರ್ ಸಿಂಗ್ ಅವರು ಮೈಸೂರಿಗೆ ಬಂದು ಚಾಮುಂಡಿ ತಾಯಿಯ ಪಾದದಡಿ ಬಿದ್ದು ಕ್ಷಮೆ, ನನ್ನದು ತಪ್ಪಾಯಿತು, ತಿಳಿದಲ್ಲೇ ಮಾಡಿರೋ ಅಂತ ತಪ್ಪು ಅಂತ ಹೇಳಿದ್ದಾರೆ. ಅದು ನಮ್ಮ ಸನಾತನ ಶಕ್ತಿಯ ತಾಕತ್ತು, ಹಾಗೆ ನಮ್ಮ ಚಾಮುಂಡಿಯ ತಾಕತ್ತು. ಚಾಮುಂಡಿ ತಾಯಿಯ ತಾಕತ್ತು ನಾವು ಹೇಳಬೇಕಾಗಿಲ್ಲ, ಅದ್ರ ಶಕ್ತಿ ಅಂತ ಹೇಳಬೇಕಿಲ್ಲ. ದೇವರು ಎಲ್ಲರಿಗೂ ಸೃಷ್ಟಿಕರ್ತ ಮಾಡಿರೋಳು ಆ ತಾಯಿ. ಹೆಂಗ್ ಬುದ್ಧಿ ಕಲಿಸ್ಬೇಕು ಅಂತ ಗೊತ್ತಿರುತ್ತೆ, ಆದರೆ ಕೆಲವು ಅವಿವೇಕಿಗಳಿಗೆ ಗೊತ್ತಿರಲ್ವಲ್ಲ. ಅದನ್ನು ಈ ರೂಪದಲ್ಲಿ ತಾಯಿ ನಾನಂದ್ರೆ ಏನು, ನನ್ನ ಶಕ್ತಿ, ನನ್ನ ತಾಕತ್ತು ಅಂದ್ರೆ ಏನು ಅಂತ ಆ ತಾಯಿ ತೋರಿಸ್ಕೊಟ್ಟಿದ್ದಾಳೆ ಸ್ನೇಹಿತರೆ. ಹಾಗಾಗಿ ಯಾವತ್ತು ಅಹಂಕಾರದಿಂದ ಮೆರಿಬಾರ್ದು. ಸೃಷ್ಟಿ ಮಾಡಿರೋ ದೇವ್ರನ್ನೇ ಆಡ್ಕೊಂಡು ನೆಗಾಡೋ ಸ್ಟೇಜಿಗೆ ಹೋಗಬಾರ್ದು. ಆ ತಾಯಿ ಇದ್ರಿಗೆ ನಾವೆಂದಿದ್ರು ಚಿಕ್ಕ ಮಕ್ಕಳು ಧೂಳಿಗೂ ಸಮ ಅಲ್ಲ. ಆ ಚಾಮುಂಡಿ ತಾಯಿಯ ಅಕ್ಕಪಕ್ಕ ದೇವಸ್ಥಾನದಲ್ಲಿ ಧೂಳು ಬೀಳುತ್ತಲ್ಲ, ಅದಕ್ಕೂ ಯಾರು ಸಮ ಅಲ್ಲ. ಹಾಗಂತ ಹೇಳ್ತಾ ರಣವೀರ್ ಸಿಂಗ್ ಅವರು ಮೈಸೂರಿಗೆ ಬಂದು ಚಾಮುಂಡಿ ತಾಯಿಯ ಪಾದದಡಿ ಬಿದ್ದು ತಪ್ಪಾಯಿತು ತಾಯಿ ಅಂತ ಕ್ಷಮೆ ಕೇಳಿ ಪೂಜಾ ಕೈಂಕರ್ಯಗಳನ್ನು ಕೈಗೊಂಡು ಹೋಗಿದ್ದಾರೆ. ಹಾಗಾಗಿ ಕ್ಷಮಾಭಾವನೆ ಎಲ್ಲರಲ್ಲೂ ಇರಬೇಕು. ಹಾಗಾಗಿ ಅವ್ರ ಮುಂದಿನ ಭವಿಷ್ಯ ಒಳ್ಳೆಯದಾಗಲಿ, ನಮ್ಮ ಕರ್ನಾಟಕದ ಅಳಿಮಯ ಒಳ್ಳೆಯದಾಗಲಿ. ತಿಳಿದೋ ಮಾಡಿದಾರೆ, ತಪ್ಪು ಮಾಡಿದ್ದಾರೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಯಾವುದೋ ವ್ಯಕ್ತಿಯ ತೇಜೋವಧೆಗಲ್ಲ, ಮತ್ತೊಂದಕ್ಕಲ್ಲ, ನಮ್ಮ ದೇಶದ, ನಮ್ಮ ಸಮಾಜದ, ನಮ್ಮ ಧರ್ಮದ ಪರವಾಗಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಏನಾದ್ರು ತಪ್ಪಿದ್ರೆ ಕ್ಷಮಿಸಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ.